ಇನ್ನು ಸೂಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಒಂದು ಟ್ವೀಟ್ ಮಾಡಿದ್ದಾರೆ. ಬೇರೆ ಬೇರೆ ತಿರುವನ್ನ ಪಡೆದುಕೊಳ್ತಾ ಇದೆ ಪ್ರಕರಣ. ಇನ್ನು ಬಿಜೆಪಿಯ ಕಾರ್ಯಕರ್ತ ವಿನಯ್ ಸೂಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಅಂದ್ರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಈ ದೂರಿನ ಪ್ರತಿಯನ್ನ ಶೇರ್ ಮಾಡಿ ಹಲವು ಪ್ರಶ್ನೆಗಳನ್ನು ಇಡ್ತಿದ್ದಾರೆ. ಬಹಳ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ. ಅಂದ್ರೆ ಈಗ ವಿನಯ್ ಸೂಸೈಡ್ ಆಗಿದೆ, ಅದರ ಹಿಂದೆ ಇವರಿವರ ಕಾರಣ ಇದ್ದಾರೆ, ಇವರಿವರು ಮಸಲತ್ತು ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಶಾಸಕರ ಹೆಸರು ಕೇಳಿ ಬರ್ತಾ ಇದೆ, ಮಂತರ್ಗೌಡ ಮತ್ತು ಪೊನ್ನಣ್ಣವರ ಹೆಸರು. ಆದರೆ ಯಾಕೆ ಎಫ್ಐಆರ್ ಅಲ್ಲಿ ಶಾಸಕರ ಹೆಸರನ್ನ ಉಲ್ಲೇಖ ಮಾಡಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ. ಯಾಕಂದ್ರೆ ಮೃತರಾಗಿರುವಂತಹ ವಿನಯ್ ಅವರ ಸಹೋದರ ಕೂಡ ದೂರಿನಲ್ಲಿ ಹೇಳಿದ್ದಾರೆ, ದೂರು ಆರೋಪ ಮಾಡ್ತಿದ್ದಾರೆ. ಯಾಕೆ ಎಫ್ಐಆರ್ ಅಲ್ಲಿಲ್ಲ, ಇದ್ರ ಹಿಂದೆ ಯಾರಿದ್ದಾರೆ ಹಾಕ್ಲೇಬೇಕಲ್ಲುವಂತ ನಿಟ್ಟಿನಲ್ಲಿ ಕಿಡಿ ಕಾರ್ತಿದ್ದಾರೆ ಪ್ರತಾಪ್ ಸಿಂಹ ಅವರು. ಗಮನಿಸ್ತಾ ಇದ್ದೀವಿ ನಾವು ದೃಶ್ಯದಲ್ಲಿ ಏನಿದೆ ಅನ್ನೋದಾಗಿ. ಬಹಳ ಅಂದ್ರೆ ಈ ದೂರು ಕೊಟ್ಟಿದ್ದಾರಲ್ಲ ವಿನಯ್ ಅವರ ಸಹೋದರ, ಅದನ್ನ ಪ್ರತಾಪ್ ಸಿಂಹ ಅವರು ಈಗ ರೀಪೋಸ್ಟ್ ಮಾಡಿದ್ದಾರೆ, ಬಹಳ ಪ್ರಮುಖವಾಗಿ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಕುಟುಂಬದವರು ಆ ಪ್ರಾರಂಭದಲ್ಲಿ ಕೊಟ್ಟ ದೂರಿನ ಸಬ್ಜೆಕ್ಟ್ ನಲ್ಲಿ ಇಬ್ಬರು MLA ಗಳ ಹೆಸರು ಉಲ್ಲೇಖ ಮಾಡಿದ್ರು ಕೂಡ ಎಫ್ಐಆರ್ ಅಲ್ಲಿ ಯಾಕೆ ಕೈ ಬಿಡಲಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಇಲ್ಲಿ ಬಹಳ ಪ್ರಮುಖವಾಗಿ ಉಲ್ಲೇಖ ಮಾಡಿರುವಂಥದ್ದು. ಆ ಮೂಲಕವಾಗಿನೇ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ, ಇದ್ರ ಹಿಂದೆ ಯಾರಿದ್ದಾರೆ, ಶಾಸಕರ ಮೇಲೆ ಗಂಭೀರ ಆರೋಪ ಬಂದಿದೆ. ಅವರು ಕೂಡ ಡೆತ್ ನೋಟ್ ಅಂದ್ರೆ ಅವ್ರ ಮೆಸೇಜ್ ಏನು ಮಾಡಿದ್ರಲ್ಲ ಅದರಲ್ಲಿ ಎಳೆ ಎಳೆಯಾಗಿ ಹೇಳಿದ್ದಾರೆ ಏನಾಗಿತ್ತು, ಯಾರ್ಯಾರು ಏನನ್ನುವಂಥ ವಿಚಾರ. ಆದರೆ ಬಹಳ ಸಿಂಪಲ್ ಆಗಿ ಕೇಳ್ತಿರೋದು, ಎಫ್ಐಆರ್ ನಲ್ಲಿ ಯಾಕೆ ಹೆಸರಿಲ್ಲ, ಯಾಕೆ ಆಡ್ ಮಾಡಿಲ್ಲ ಅನ್ನುವಂಥ ಪ್ರಶ್ನೆಯನ್ನ ಇಟ್ಟಿದ್ದಾರೆ. ಇನ್ನು ಸಾಮಾನ್ಯವಾಗಿ ಏನಾದರೂ ಪ್ರಕರಣ ಬಂತು, ಆರೋಪ ಬಂತು ಅನ್ನೋಕ್ಕೂ SIT ರಚನೆ ಆಗತ್ತೆ, ಇನ್ನೇನು ತನಿಖೆ ಸುಮೋಟೋ ಕೇಸ್ಗಳನ್ನ ದಾಖಲು ಮಾಡ್ಕೊಳ್ತಾರೆ. ಆದರೆ ಇಲ್ಲಿ ಕೈ ಬಿಟ್ಟಿರೋದೇ ಹಲವು ಅನುಮಾನಗಳಿಗೆ ಕಾರಣ ಆಗ್ತಿರೋದು.